ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಶಾಸಕರಿಗಾಗಿ ಆಯೋಜಿಸಿರುವ 2 ದಿನಗಳ ತರಬೇತಿ ಕಾರ್ಯಕ್ರಮವನ್ನು ಕೋಲ್ಕತ್ತಾದಲ್ಲಿಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಈ ವೇಳೆ ರಾಜ್ಯಸಭೆ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಪಶ್ಚಿಮ ಬಂಗಾಳ ವಿಧಾನಸಭಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಬಳಿಕ ಓಂ ಬಿರ್ಲಾ ಸಾಹಿತ್ಯ, ಕಲೆ, ಸಂಸ್ಕೃತಿ, ಆಧ್ಯಾತ್ಮಿಕ ಪ್ರಜ್ಞೆ, ಕೈಗಾರಿಕೆ ಮತ್ತು ಶಿಕ್ಷಣದ ನೆಲೆಯಾಗಿರುವ ಪಶ್ಚಿಮ ಬಂಗಾಳವು ಅನೇಕ ಮಹನೀಯರನ್ನು ಕೊಡುಗೆಯಾಗಿ ನೀಡಿದೆ. ಕಳೆದ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲ ಬಾರಿಗೆ ಶಾಸಕರು ವಿಧಾನಸಭೆ ಪ್ರವೇಶಿಸಿದ್ದಾರೆ. ಇವರಲ್ಲಿ 22 ರಿಂದ 50 ವರ್ಷ ವಯೋಮಾನದವರು ಅಧಿಕ ಸಂಖ್ಯೆಯಲ್ಲಿದ್ದಾರೆ. ದೇಶದ ಶಾಸಕಾಂಗ ವ್ಯವಸ್ಥೆ ಮೇಲೆ ಯುವಜನರಿಗೆ ಹೆಚ್ಚುತ್ತಿರುವ ವಿಶ್ವಾಸಕ್ಕೆ ಇದು ನಿದರ್ಶನವಾಗಿದೆ. ಸದಸ್ಯರು, ಹೊಸ ಶಾಸಕರು ಅನುಭವಿ ಸದಸ್ಯರ ಜ್ಞಾನ ಮತ್ತು ಮಾರ್ಗದರ್ಶನದಿಂದ ಸಂಪೂರ್ಣ ಲಾಭ ಪಡೆಯಬೇಕು. ತಾವು ತೆಗೆದುಕೊಳ್ಳುವ ಎಲ್ಲ ಆಲೋಚನೆ ಮತ್ತು ನಿರ್ಧಾರಗಳಲ್ಲಿ ಜನಕಲ್ಯಾಣ ಕೇಂದ್ರೀಕೃತವಾಗಿರಬೇಕು ಎಂದರು. ಸದನಗಳಲ್ಲಿ ಪರಸ್ಪರ ಸಮ್ಮತಿ ಇಲ್ಲದೆ ಅಸಮ್ಮತಿ ಇರಬಹುದಾದರೂ ಪ್ರಜಾಪ್ರಭುತ್ವದ ಸಂಪ್ರದಾಯಗಳು ಮತ್ತು ಚರ್ಚೆಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇರಬಾರದು. ವಿಧಾನಸಭೆಗಳು ರಾಜ್ಯ ಮತ್ತು ದೇಶವನ್ನು ನಿರ್ಣಯಿಸುತ್ತವೆ. ಜೀವನದಲ್ಲಿ ನಾವು ಕಲಿಯುತ್ತಲೇ ಇರಬೇಕು ಮತ್ತು ಹೊಸ ಅನುಭವಗಳನ್ನು ಪಡೆಯಬೇಕು. ಈ ನಿಟ್ಟಿನಲ್ಲಿ ಶಾಸಕರು ತಮ್ಮ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ಏನು ಬದಲಾವಣೆ ತರಬಹುದು ಎಂಬುದರ ಬಗ್ಗೆ ಅವಲೋಕಿಸಬೇಕು. ಸದನದಲ್ಲಿ ಹೆಚ್ಚಿನ ಸಮಯ ಆಸೀನರಾಗಿ ಕಾರ್ಯಕಲಾಪಗಳನ್ನು ಆಲಿಸಬೇಕು. ಇದರಿಂದ ಹೆಚ್ಚು ಅನುಭವ ಗಳಿಸಿ ಉತ್ತಮ ಸಂಸದೀಯ ಪಟುಗಳಾಗಲು ಸಾಧ್ಯವಾಗುತ್ತದೆ. ತಂತ್ರಜ್ಞಾನದ ಕಾಲದಲ್ಲಿ ಶಾಸನ ಸದನಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನ ಹೆಚ್ಚು ಬಳಕೆಯಾಗಬೇಕಾದ ಅಗತ್ಯವಿದೆ. ಚುನಾಯಿತ ಪ್ರತಿನಿಧಿಗಳು ಸಹ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಬೇಕು ಎಂದು ಹೇಳಿದರು. उसके साथ का समाधान क्या है, उस समाधान पर भी अपने विचार रखें और इसलिए आपको विधानसभाओं की श्रेष्ठ परंपराओं को, परपाटियों को आपको समझने की आवश्यकता होगी. आपको यहां पुरानी डिबेट, यहां बनने वाले कानूनों, यहां बनने वाले बड़े मुद्दों पर जो चर्चा हुई है उसका अध्ययन करना पड़ेगा. ಕಿರಣ್ ರಿಜಿಜು, ಹೊಸದಾಗಿ ಶಾಸನಸಭೆ ಪ್ರವೇಶಿಸುವ ಸದಸ್ಯರು ಕಾರ್ಯವನ್ನು ಹೇಗೆ ಆರಂಭಿಸಬೇಕು ಎಂಬುದನ್ನು ತಿಳಿಯಬೇಕು. ಸದನಗಳಲ್ಲಿ ಕಲಾಪ ಆರಂಭದಿಂದ ಕೊನೆಯವರೆಗೆ ಆಸೀನರಾಗಿ ಇತರ ಸದಸ್ಯರು ಮತ್ತು ಸಚಿವರ ಹೇಳಿಕೆಗಳನ್ನು ಆಲಿಸುವ ಅನೇಕ ಸದಸ್ಯರಿದ್ದಾರೆ. ಆದರೆ ಕೆಲ ಸದಸ್ಯರು ತಮ್ಮ ಹೇಳಿಕೆ ಇಲ್ಲವೇ ಭಾಷಣವಾಗುತ್ತಿದ್ದಂತೆ ಸದನದಿಂದ ಹೊರಹೋಗುತ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು. ಶಾಸನ ಸಭೆಗಳಲ್ಲಿ ಉತ್ತಮ ಮತ್ತು ಗುಣಮಟ್ಟದ ಚರ್ಚೆಗಳಾಗಬೇಕು. ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿಯುತ ನಡವಳಿಕೆಯು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ಮಹತ್ವದ್ದಾಗಿದೆ ಎಂದು नेशनल ई विधान एप्लीकेशन का कार्यक्रम शुरू किया. तो इसमें वेस्ट बंगाल असेंबली कॉन्स्टिट्यूट होते ही जुड़ गया और इम्प्लीमेंटेशन का प्रोसेस भी शुरू हो गया. मेरा ऑफिस का, मिनिस्ट्री का ऑफिशियल टीम को भी हम भेजेंगे और पूरा आपका मैन पावर सब कुछ हम समर्थन देंगे.